ಮತದಾರರ ಗುರುತಿನ ಚೀಟಿ ಭಾರತದ ನಾಗರಿಕರಿಗೆ ಒಂದು ಅತ್ಯಗತ್ಯ ದಾಖಲೆಯಾಗಿದೆ. ಈ ವಿಶಿಷ್ಟ ಗುರುತಿನ ಚೀಟಿಯು ಮತದಾರರ ಎಲ್ಲ ಅಗತ್ಯ ಮಾಹಿತಿಯನ್ನ ಹೊಂದಿರುತ್ತೆ. ಮತದಾರರ ಗುರುತಿನ ಚೀಟಿಯ ವಿವರಗಳನ್ನು ಪರಿಶೀಲಿಸೋದು ತಮ್ಮ ಹಕ್ಕನ್ನ ಚಲಾಯಿಸಲು ನಾಗರಿಕರಿಗೆ ಸಹಾಯವಾಗಿದೆ. ಮತದಾರರ ಗುರುತಿನ ಚೀಟಿಯು ನಿಮ್ಮ ಮತ ಚಲಾಯಿಸುವುದಕ್ಕೆ ನಿಮಗೆ ಸಹಾಯ ಮಾಡೋದಕ್ಕೆ ಚುನಾವಣಾ ಆಯೋಗವು ನಿಗದಿಪಡಿಸಿದ ವಿಶಿಷ್ಟ 10 ಅಂಕಿಯ ಇಪಿಐಸಿ ಸಂಖ್ಯೆಯನ್ನ ಹೊಂದಿದೆ. ಮತದಾರರು ಗುರುತಿನ ಚೀಟಿಯ ವಿವರಗಳನ್ನು ಮತದಾರರೇ ಖುದ್ದಾಗಿ ಪರಿಶೀಲಿಸಬಹುದಾಗಿದೆ. ಇನ್ನು ಮತದಾರರ ಗುರುತಿನ ಚೀಟಿಯ ವಿವರಗಳು, ಅಗತ್ಯ ಬದಲಾವಣೆಗಳನ್ನು ಮಾಡುವುದು ಹೇಗೆ ಮತ್ತು ಇನ್ನಿತರ ವಿಷಯಗಳ ಬಗ್ಗೆ ತಿಳಿಯೋಣ ಬನ್ನಿ. ಮತದಾರರ ಗುರುತಿನ ಚೀಟಿ ಎಂದರೆ ಏನು? ಭಾರತೀಯ ಮತದಾರರ ಗುರುತಿನ ಚೀಟಿಯು ಭಾರತದಲ್ಲಿ ವಾಸಿಸುವ ಮತ್ತು 18 ವರ್ಷ ತುಂಬಿದ ವಯಸ್ಕರಿಗೆ ಭಾರತದ ಚುನಾವಣಾ ಆಯೋಗದಿಂದ ನೀಡಲಾದ ಗುರುತಿನ ದಾಖಲೆಯಾಗಿದೆ. ಇದು ಮುಖ್ಯವಾಗಿ ಭಾರತೀಯ ನಾಗರಿಕರು ದೇಶದ ಮುನ್ಸಿಪಲ್, ರಾಜ್ಯ ಮತ್ತು ರಾಷ್ಟ್ರೀಯ ಚುನಾವಣೆಗಳಲ್ಲಿ ಅಷ್ಟೇ ಅಲ್ಲದೆ ಗ್ರಾಮ ಮಟ್ಟದ ಚುನಾವಣೆಗಳಲ್ಲಿ ಮತ ಚಲಾಯಿಸುವುದಕ್ಕೆ ಒಂದು ಗುರುತಿನ ಪುರಾವೆಯಾಗಿ ಕಾರ್ಯನಿರ್ವಹಿಸುತ್ತೆ. ವೋಟರ್ ಐಡಿಯಲ್ಲಿರುವ ವಿವರಗಳು. ವೋಟರ್ ಐಡಿಯಲ್ಲಿ ಭಾರತೀಯ ನಾಗರಿಕರಿಗೆ ಗುರುತಿನ ಪುರಾವೆಯಾಗಿ ಕಾರ್ಯನಿರ್ವಹಿಸೋದಲ್ಲದೆ ಚುನಾವಣೆಗಳಲ್ಲಿ ಮತ ಚಲಾಯಿಸುವ ಹಕ್ಕನ್ನು ನೀಡುತ್ತೆ. ಇದನ್ನ ಚುನಾವಣಾ ಆಯೋಗವು ಎಲ್ಲ ಭಾರತೀಯ ನಾಗರಿಕರಿಗೆ ನೀಡುತ್ತೆ. ಈ ಕಾರ್ಡ್ ಅನ್ನ ಇಪಿಐಸಿ ಕಾರ್ಡ್ ಅಥವಾ ಚುನಾವಣಾ ಕಾರ್ಡ್ ಅಂತ ಕರೆಯಲಾಗುತ್ತೆ. ಎಲ್ಲ ಮತದಾರರ ಗುರುತಿನ ಚೀಟಿಗಳು ಈ ಕೆಳಗಿನ ವಿವರಗಳನ್ನು ಒಳಗೊಂಡಿರುತ್ತೆ. ಕಾರ್ಡುದಾರರ ಹೆಸರು, ಲಿಂಗ, ವಿಶಿಷ್ಟ ಮತದಾರರ ಗುರುತಿನ ಸಂಖ್ಯೆ ಅಂದ್ರೆ ವೋಟರ್ ಐಡಿ ಅಥವಾ ಇಪಿಐಸಿ ನಂಬರ್, ಕಾರ್ಡುದಾರರ ಪಾಸ್ಪೋರ್ಟ್ ಭಾವಚಿತ್ರ, ಕಾರ್ಡುದಾರರ ತಂದೆಯ ಹೆಸರು, ಜನ್ಮ ದಿನಾಂಕ, ಅವರ ವಿಳಾಸ, ವಿಧಾನಸಭಾ ಕ್ಷೇತ್ರದ ಸಂಖ್ಯೆ, ಹೆಸರು ಮತ್ತೆ ವಿಳಾಸ, ಹಾಗೆ ಚುನಾವಣಾ ನೋಂದಣಿ ಅಧಿಕಾರಿಯ ಸಹಿ ಇರುತ್ತೆ. ನಿಮ್ಮ ಮತದಾರರ ಗುರುತಿನ ಚೀಟಿಯ ವಿವರಗಳನ್ನ ಆನ್ಲೈನ್ನಲ್ಲಿ ಪರಿಶೀಲಿಸೋದು ಹೇಗೆ? ಮೊದಲನೇದಾಗಿ ರಾಷ್ಟ್ರೀಯ ಮತದಾರರ ಸೇವಾ ಪೋರ್ಟಲ್ https.voters.eci.government.in ಗೆ ಭೇಟಿ ನೀಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಎನ್ವಿಎಸ್ಪಿ ಪೋರ್ಟಲ್ಗೆ ಲಾಗಿನ್ ಆಗುವುದಕ್ಕೆ ನಿಮ್ಮ ರುಜುವಾತುಗಳನ್ನು ನಮೂದಿಸಿ. ಮುಖಪುಟದಲ್ಲಿ ಲಭ್ಯವಿರುವ ಮತದಾರರ ಪಟ್ಟಿಯಲ್ಲಿ ಹುಡುಕಿ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ. ಮುಂದಿನ ಟ್ಯಾಬ್ನಲ್ಲಿ ವಿವರಗಳ ಮೂಲಕ ಹುಡುಕಿ, ಇಪಿಐಸಿ ಮೂಲಕ ಹುಡುಕಿ ಅಥವಾ ಮೊಬೈಲ್ ಮೂಲಕ ಹುಡುಕಿ ಆಯ್ಕೆ ಮಾಡಿ. ರಾಜ್ಯ ಮತ್ತು ಭಾಷೆಯನ್ನ ಆಯ್ಕೆ ಮಾಡಿ, ಕ್ಯಾಪ್ಚಾ ಕೋಡ್ ಅನ್ನ ನಮೂದಿಸಿ ಮತ್ತು ಹುಡುಕಾಟಕ್ಕೆ ಕ್ಲಿಕ್ ಮಾಡಿ. ಮತದಾರರ ವಿವರಗಳನ್ನ ಪ್ರದರ್ಶಿಸಲಾಗುತ್ತೆ. ನಿಮ್ಮ ಮತದಾರರ ಗುರುತಿನ ಚೀಟಿಯ ಮೇಲೆ ವಿವರಗಳನ್ನ ವೀಕ್ಷಿಸೋದಕ್ಕೆ ಕ್ರಿಯೇಟ್ ಕಾಲಂ ಅಡಿಯಲ್ಲಿ ವಿವರಗಳನ್ನ ವೀಕ್ಷಿಸಿ ಕ್ಲಿಕ್ ಮಾಡಿ. ಮತದಾರರ ಗುರುತಿನ ಚೀಟಿಯಲ್ಲಿ ಇಪಿಐಸಿ ಸಂಖ್ಯೆ ಎಂದರೇನು? ಭಾರತದ ಚುನಾವಣಾ ಆಯೋಗವು ಭಾರತದಲ್ಲಿ ನೋಂದಾಯಿತ ಮತದಾರರಿಗೆ ಒಂದು ವಿಶಿಷ್ಟ ಗುರುತಿನ ಸಂಖ್ಯೆಯನ್ನ ನೀಡುತ್ತೆ. ಈ ಸಂಖ್ಯೆಯನ್ನ ನಿಮ್ಮ ಮತದಾರರ ಕಾರ್ಡ್ನಲ್ಲಿ ಕಾಣಬಹುದು. ಈ ವಿಶಿಷ್ಟ ಸಂಖ್ಯೆ ಮತದಾರರ ಗುರುತಿನ ಸಂಖ್ಯೆ ಅಥವಾ ಇಪಿಐಸಿ ಸಂಖ್ಯೆ. ಇನ್ನು ಗುರುತಿನ ಚೀಟಿಯಲ್ಲಿ ಇಪಿಐಸಿ ಸಂಖ್ಯೆಯು ಆಲ್ಫಾ ನ್ಯೂಮ್ಯಾರಿಕ್ ಕೋಡ್ ಆಗಿದೆ. ಈ ಕೋಡನ್ನ ನಿಮ್ಮ ಅಮೂಲ್ಯವಾದ ಮತವನ್ನ ಪ್ರಜಾಪ್ರಭುತ್ವಕ್ಕಾಗಿ ಚಲಾಯಿಸುವುದಕ್ಕೆ ನಿಮ್ಮ ಅರ್ಹತೆಯನ್ನ ಗುರುತಿಸುತ್ತೆ. ಚುನಾವಣೆಗಳ ಸಮಯದಲ್ಲಿ ಮತ ಚಲಾಯಿಸುವುದಕ್ಕೆ ನಿಮ್ಮ ಇಪಿಐಸಿ ಸಂಖ್ಯೆ ಮತದಾರರ ಪಟ್ಟಿಯಲ್ಲಿ ಅಥವಾ ಮತದಾರರ ಪಟ್ಟಿಯಲ್ಲೇ ಇರಬೇಕು. ಹಾಗಾದ್ರೆ ಇಪಿಐಸಿ ಸಂಖ್ಯೆಯ ಉಪಯೋಗಗಳೇನು ಅಂತ ನೋಡ್ತಾ ಹೋಗೋಣ. ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸುವುದಕ್ಕೆ ಉಪಯೋಗವಾಗುತ್ತೆ. ನೋಂದಾಯಿತ ಮತದಾರರನ್ನ ಗುರುತಿಸೋದಕ್ಕೆ, ವಂಚನೆ ಚಟುವಟಿಕೆಗಳನ್ನ ತಡೆಯೋದಕ್ಕೆ, ಚುನಾವಣಾ ಸೇವೆಗಳ ಬಳಕೆಗೆ ಇದು ಲಭ್ಯವಿದೆ. ಇಪಿಐಸಿ ಸಂಖ್ಯೆಯು ನಿಮ್ಮ ಮತದಾರರ ಗುರುತಿನ ಮಾಹಿತಿಯನ್ನ ಡಿಜಿಟಲ್ ಆಗಿ ಬಣ್ಣದ ಭಾವಚಿತ್ರ ಗುರುತಿನ ರೂಪದಲ್ಲಿ ಸಂಗ್ರಹಿಸಲಾಗಿದೆ ಎಂಬುದನ್ನು ಸೂಚಿಸುತ್ತೆ. ನಿಮ್ಮ ಡಿಜಿಲಾಕರ್ ಖಾತೆಯ ಮೂಲಕ ಈ ಮಾಹಿತಿಯನ್ನ ಅನುಕೂಲಕರವಾಗಿ ಪ್ರವೇಶಿಸಬಹುದು ಅಥವಾ ರಾಷ್ಟ್ರೀಯ ಮತದಾರರ ಸೇವಾ ಪೋರ್ಟಲ್ನಿಂದ ಪಡೆಯಬಹುದು.